ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಏಕಾದಶದಲ್ಲಿ ಚಂದ್ರನಿರುವುದರಿಂದ ಒಳ್ಳೆಯ ಲಾಭಪ್ರದವಾದಂತಹ ದಿನವಾಗಿರುತ್ತೆ. ವ್ಯಾವಹಾರಿಕದಲ್ಲಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಬಹಳ ದಿನದಿಂದ ನಿಮಗೆ ಬರಬೇಕಾದ ಸಂಪತ್ತು ವಿವಾದಾಸ್ಪದವಾಗಿ ಆದರೂ ತಗೊಳ್ಳುವಂತಹ ದಿನ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಚಿಂತನೆಯಲ್ಲಿರ್ತೀರ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ. ಇವತ್ತು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭಪ್ರದವಾದಂತಹ ದಿನ. ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದೆ. ಇವತ್ತಿನ ದಿನ ಹೆಚ್ಚಿನ ಶ್ರಮಪಟ್ಟರೆ ನಿಮ್ಮ ಪಾಲಿಗೆ ಒಳ್ಳೆಯ ಅವಕಾಶಗಳು ಎದುರಿಗೆ ಬಂದು ನಿಲ್ಲುವ ದಿನ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ರಾಶಿಯಿಂದ 12ನೇ ಭಾವದಲ್ಲಿ ರಾಹು. ಇದರಿಂದ ರಾಹುವಿನ ಅಷ್ಟೋತ್ತರ ಜಪವನ್ನು ಮಾಡುವುದು, ನಾಗದೇವರ ಸೇವೆ, ಹಾಲಾಭಿಷೇಕವನ್ನು ಮಾಡುವ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ವೃಷಭ ರಾಶಿ. ನಿಮ್ಮ ಈ ರಾಶಿಯವರಿಗೆ ಈ ದಿನ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ದಿನ. ಆರ್ಥಿಕ ಸ್ಥಿತಿಯಲ್ಲಿ ವ್ಯಾಪಾರಸ್ಥರಿಗೆ ಪ್ರಗತಿಯನ್ನು ಕಾಣುವ ದಿನ. ಆಪ್ತರಿಂದ ಒಳ್ಳೆಯ ಸಹಾಯ ಪಡೆದು ಉದ್ಯೋಗ ಸ್ಥಳವನ್ನು ಅಭಿವೃದ್ಧಿಗೊಳಿಸುವ ದಿನ. ಗೃಹ ನಿರ್ಮಾಣ ಮಾಡುವ ಚಿಂತನೆ ಮಾಡಿದರೂ ಬಹಳ ಒಳ್ಳೆಯದಿದೆ. ಈ ದಿನ ವೃಷಭ ರಾಶಿಯವರು ಸಮಯ, ಸಾಧನೆ ಮತ್ತು ಹೆಚ್ಚಿನ ಗಮನವನ್ನು ಕರ್ತವ್ಯದ ಮೇಲೆ ಇಟ್ಟರೆ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಈ ದಿನ ನಿಮಗಿದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ಶನಿದೇವರಿಗೆ ಶನಿ ಪೂಜೆಯನ್ನು ಮಾಡಿ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಹಾಗೆ ಮಹಾಗಣಪತಿಯ ಸೇವೆ ಮಾಡುವುದು ಒಳ್ಳೆಯದು. ಮಿಥುನ ರಾಶಿ. ನಿಮ್ಮ ರಾಶಿಗೆ ಈ ದಿನ ಅನಿರೀಕ್ಷಿತ ಧನಲಾಭ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ವಿಚಾರದಲ್ಲಿ ವಿವಾದಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ಭೂಮಿಯ ಉದ್ದೇಶದಲ್ಲಿ ಬ್ಯಾಂಕು ಸೊಸೈಟಿಗಳಲ್ಲಿ ಸಾಲ ತೆಗೆದವರು ಸ್ವಲ್ಪ ಆಪಾದನೆ, ಅಪವಾದ ಅಥವಾ ಅಪರಾಧಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಕಾಣಿಸ್ತಾ ಇದೆ. ಅದರಿಂದ ತಾವು ಮಾಡುವ ವ್ಯವಹಾರದಲ್ಲಿ ಇವತ್ತು ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದರೆ ಒಳ್ಳೆಯ ಫಲ ಉಂಟಾಗುವ ಸಾಧ್ಯತೆಗಳಿದೆ. ಈ ದಿನ ತಾವು ಮಾಡಬೇಕಾದ ದೇವರ ಸ್ಮರಣೆ, ವ್ಯಯರಾಶಿಯಲ್ಲಿ ಗುರು ಮತ್ತು ಮಂಗಳ ಗ್ರಹ ಇರುವುದರಿಂದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ವಿಷ್ಣು ಸಹಸ್ರ ನಾಮ ಪಾರಾಯಣ ಅಥವಾ ನಿಮ್ಮ ಕಮ್ಯುನಿಟಿಯಲ್ಲಿರುವಂತಹ ಯಾವುದಾದ್ರೂ ಯತಿಗಳು ಚಾತುರ್ಮಾಸ್ಯದ ವೃತಾಚರಣೆಯಲ್ಲಿರುವಂತಹ ಪುಣ್ಯಕಾಲ, ಇಂತಹ ಸಂದರ್ಭದಲ್ಲಿ ಗುರು ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿ. ನೀವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತದಿಂದ ಧನನಷ್ಟ ಯೋಗಾದಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿದೆ. ಅಷ್ಟಮದಲ್ಲಿ ಚಂದ್ರನು ಸಂಚರಿಸುವಾಗ ಧನಹೀನತೆ, ಕಲಹಾದಿಗಳು ಅಥವಾ ನಿಮ್ಮ ಕಾರಣವಿಲ್ಲದೆ ಆಪಾದನೆಗಳು, ಇಂತಹ ಅಸಮಾಧಾನಗಳು ಎದುರಾಗುವ ಸಾಧ್ಯತೆ. ವ್ಯಾಪಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳಿದೆ. ಉದ್ವೇಗದಿಂದ ಕಾರ್ಯಹಾನಿಯಾಗುವಂತಹ ಸಾಧ್ಯತೆಗಳಿದೆ. ಇವತ್ತು ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ನಿಮ್ಮ ಯಂತ್ರೋಪಕರಣಗಳು ಹಾಳಾಗುವಂತಹ ಸಾಧ್ಯತೆಗಳಿದೆ. ಅದರಿಂದ ಕರ್ಕಾಟಕ ರಾಶಿಯವರು ಈ ದಿನ ಸಮಾಧಾನಕ್ಕೆ ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ದಿನ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ವೀಳ್ಯದೆಲೆಯ ಮಾಲೆಯನ್ನು ಮುಖ್ಯಪ್ರಾಣ ದೇವರಿಗೆ ಅರ್ಪಣೆ ಮಾಡಿ ಮುಖ್ಯಪ್ರಾಣ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯದು. ಹಾಗೆಯೇ ಆದಿತ್ಯ ಹೃದಯ ಪಾರಾಯಣ ಮಾಡುವುದು ಇನ್ನೂ ಸಹ ಒಳ್ಳೆಯದು. ಸಿಂಹರಾಶಿ. ನಿಮ್ಮ ರಾಶಿಗೆ ಇವತ್ತು ಬಹಳ ಸಮಾಧಾನದಲ್ಲಿರಬೇಕು. ಕಾರಣವಿಲ್ಲದೆ ಮನೆಯಲ್ಲಿ ಮಾತಾಪಿತೃಗಳೊಂದಿಗೋ ತಂದೆ ಮಕ್ಕಳೊಂದಿಗೋ ಅಭಿಪ್ರಾಯ ವ್ಯತ್ಯಾಸಗಳು ಕಾಣುವಂತಹ ಸಾಧ್ಯತೆಗಳಿದೆ. ಆದರೆ ಅವಿವಾಹಿತರಿಗೆ ವಿವಾಹದ ಚಿಂತನೆಯನ್ನು ಮಾಡುವ ಸಾಧ್ಯತೆ ಇದೆ. ಯುವಕ ಯುವತಿಯರಿಗೆ ಪ್ರೇಮ ಪ್ರಕರಣದ ಸಮಸ್ಯೆಗಳು ಕಾಣುವ ಲಕ್ಷಣಗಳಿದೆ. ಅಥವಾ ದಾಂಪತ್ಯದಲ್ಲಿರುವವರಿಗೆ ಮಡದಿ ಪತಿ ಪತ್ನಿಯರೊಂದಿಗೆ ಸ್ವಲ್ಪ ಮನಸ್ಸಿನಲ್ಲಿ ವೈಷಮ್ಯಗಳು ಕಾಣುವ ಲಕ್ಷಣಗಳಿದೆ. ಈ ದಿನ ಸಮಾಧಾನವಾಗಿ ತಿಳಿದವರಿಂದ ಕೇಳಿ ಈ ದಿನವನ್ನು ನೀವು ನಿಭಾಯಿಸಿದರೆ ಒಳ್ಳೆಯ ಫಲ ಉಂಟಾಗುವ ಲಕ್ಷಣ ಇದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಸ್ಮರಣೆ, ಶನಿದೇವರ ಸೇವೆಯನ್ನು ಮಾಡಿ, ನಾಗದೇವರ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಾದ ನಿಮಗೆ ಈ ದಿನ ಸಾಲ ಪಡೆದುಕೊಳ್ಳುವ ಯೋಗ, ಮನೆ ಕಟ್ಟುವಂತಹ ಸಾಧ್ಯತೆ ಅಥವಾ ಭೂಮಿ ಪಡೆದುಕೊಳ್ಳುವ ಸಾಧ್ಯತೆ,
ಅಥವಾ ಬೇರೆಯವರೊಂದಿಗೆ ಪಾಲುದಾರಿಕೆಯಲ್ಲಿ ಸೇರಿಕೊಳ್ಳುವಂಥ ಅವಕಾಶ. ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕದಲ್ಲಿ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ರಿಕ್ಷಾ ಚಾಲಕರಿಗೆ ಈ ದಿನ ನಿಮ್ಮ ಪ್ರಶಂಸೆ ಕೇಳಿಬರುವಂತಹ ಒಳ್ಳೆಯ ಗೌರವಾನ್ವಿತವಾದ ಕೆಲಸ ಮಾಡಿದಂಥ ಅನುಭವಗಳು ಉಂಟಾಗುತ್ತೆ. ಬೀದಿ ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕದಲ್ಲಿ ಪ್ರಗತಿಯನ್ನು ಕಾಣುವ ಲಕ್ಷಣಗಳು ಚೆನ್ನಾಗಿ ಕಾಣಿಸುತ್ತೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ರಾಶಿಯಲ್ಲಿಯೇ ಇರುವಂತಹ ಕೇತು, ಅಭಿಮಾನ ದೇವತೆ ಗಣಪತಿಯ ಸ್ಮರಣೆಯನ್ನು ಮಾಡಿ ಗರಿಕೆ ಅರ್ಚನೆಯೋ ಗಣಪತಿ ಅಷ್ಟೋತ್ತರ ಪಾರಾಯಣವನ್ನು ಮಾಡುವುದು ಬಹಳ ಒಳ್ಳೆಯದು.